ನನ್ನ ಕರ್ಕೊಂಡು ಬಂದಿದ್ದು ಮನುಗೌಡ್ರವ್ರ ವರ್ತನೆ ಬಗ್ಗೆ ಕೇಳೋದಕ್ಕೆ ತಾನೆ? ಹ್ಞೂ ಪಾರೋ, ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಆಯ್ತಿಲ್ಲ ಪಾರೋ. ನಿನಗೂ ಹಾಗೆ ಅನಿಸ್ತಿದ್ಯಾ? ನಾನೇನೋ ಬರೀ ನನಗೆ ಮಾತ್ರ ಹಂಗೆ ಅನಿಸ್ತದೆ ಅಂದ್ಕೊಂಡೆ. ನನಗೇನೋ ಮನುಗೌಡ್ರಿಗೇನೋ ಪ್ರಾಬ್ಲಮ್ ಇದೆ ಅನಿಸ್ತದೆ. ನಂಗೆ ಯಾಕೋ ಭಯ ಆಯ್ತೈತೆ ಪಾರೋ. ಅಲ್ಲ, ಎಲ್ಲರೂ ನಗ್ನಗ್ತಾ ಇದ್ರೆ ಇವ್ರು ಮಾತ್ರ ಒಂಥರ ಭಯ ಪಡ್ಕೊಂಡಿರ್ತಾರೆ ಪಾರೋ. ಹೌದು ಮಾವ, ಎಲ್ಲರೂ ಸುಮ್ಮನಿರುವಾಗ ಅವ್ರು ಮಾತ್ರ ಏನೋ ನೋಡ್ಕೊಂಡು ನಗ್ತಿರ್ತಾರೆ. ಏನೋ ಇದೇನು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಪಾರು, ನಾವು ಯಾಮಾರ್ಬಿಟ್ವಾ ಪಾರು? ಸುಮ್ಮನೆ ಮಾವ, ನೀನು ಏನೇನೋ ಹೇಳಿ ನಂಗೆ ಭಯ ಪಡಿಸ್ಬೇಡ. ಸಡನ್ನಾಗಿ ಡಿಸಿಷನ್ ತಗೊಳ್ಳೋದಕ್ಕೂ ಆಗ್ತಿಲ್ಲ, ಇನ್ನೊಬ್ಬನ ಜಡ್ಜ್ ಮಾಡೋಕ್ಕೂ ಆಗ್ತಿಲ್ಲ. ಪಾರು, ಒಂದು ಮಾತು ಮಾತ್ರ ಸತ್ಯ, ನ್ಯಾಯ ಅನ್ನೋಂಥದ್ದು ಬಂದರೆ ಈ ಶಿವ ಆಡ ಮಗಿ ಕಾಲಿಗೂ ಬೀಳ್ತಾನೆ. ಅನ್ಯಾಯ ಅಂತ ಬಂದ್ಬಿಟ್ರೆ ಅದ್ಯಾವ್ರೇ ನನ್ನ ಅಡ್ಡ ಬರಲಿ, ನಾನು ಯಾರನ್ನ ಉಳ್ಸಕ್ಕಿಲ್ಲ ಪಾರು. ಅವ ಪ್ಲೀಸ್, ನೀನು ತುಂಬ ಯೋಚನೆ ಮಾಡ್ತಿದ್ಯಾ. ನಮಗೆ ವಿಷಯನೇ ಏನು ಅಂತ ಗೊತ್ತಿಲ್ವಲ್ಲ ಮಾವ. ಅರ್ಧಂಬರ್ಧ ಗೊತ್ತಿದ್ದು ನಾವು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ. ಅದೇ ತೆಪ್ಪು ನನ್ನ ತಂಗಿರ್ ಬಾಳಲ್ಲಿ ಏನಾದರೂ ಆಗ್ಬಿಟ್ರೆ ನಾನು ಭಸ್ಮ ಮಾಡೋಕ್ಕೆ ಮೂರನೇ ಕಣ್ಣು ಬಿಡಬೇಕು ಅಂತಿಲ್ಲ ಪಾರು. ಇರೋ ಎರಡೇ ಕಣ್ಣು ಸಾಕು. ಎರಡೇ ಕಣ್ಣಲ್ಲಿ ಬೆಂಕಿ ಜ್ವಾಲಾಮುಖಿನೇ ಆರಿಸ್ಬಿಡ್ತೀನಿ. ಪ್ಲೀಸ್ ಪಾರು, ರಾಣಿ ಸೇದಾಗೆ ತೆಪ್ಪ ಆಗಬಾರ್ದು ಪಾರು. ಈಗ ಅನುಮಾನ ಬಂದೈತೆ ಅನ್ಯಾಕೆ ಕೇಳಿ ಬಗೆಹರ್ಕೋಬೇಕು. ಅದೇನೇ ಇರಲಿ, ನಾನು ಕೇಳ್ಕೊಂಬರ್ತೀನಿ, ನಾನು ಕೇಳ್ಬಿಡ್ತೀನಿ. ಶ್ರೀನಿವಾಸ್ ಅವರೇ, ಕಣ್ ಬಿಡುಮಾ. ಓ, ಸಾಕ್ಷಾತ್ ದೇವಿನೇ ನಿಮ್ ಕಣ್ ಮುಂದೆ ನಿಂತಿದ್ದಾರೆ. ಈಗ ಎಲ್ರು ಕಣ್ ತೆಗಿಬಹುದು. ಓಪನ್ ಯುವರ್ ಐಸ್ ಆನ್ ದಿ ಫೇಸ್. ಮಾರಿಗುಡಿ ಮಹಾದೇವತನ ಕಂಡು ಜೀವನ ಪಾವನ ಆಗೋಯ್ತು. ಹಾ, ಅದೆಂತದ ಸೆಪರೈಸ್ ಅಂತಿದ್ರಲ್ಲ, ಅದೇನು ತೋರಿಸಿ. ಸರಿ ಆಯ್ತು, ತೋರ್ಸೇ ಬಿಡ್ತೀನಿ. ಅಕ್ಕ, ಇದ ಸರ್ಪ್ರೈಸು. ಓ ಕರೆಕ್ಟ್ ಕಣಕ್ಕ, ಇವತ್ತು ರಾಖಿ ಹಬ್ಬ, ನಾವೆಲ್ಲ ಮರ್ತೇ ಬಿಟ್ಟಿದ್ವು. ನನಗೆ ಗೊತ್ತಿತ್ತು. ಅಣ್ಣಯ್ಯ ಅಂದ್ರೆ ತಂಗಿರು ಪ್ರಾಣ ಕೊಡ್ತಾರೆ. ತಂಗಿರಂದ್ರೆ ಅಣ್ಣಯ್ಯ ಜೀವನ ಇಟ್ಕೊಂಡಿದ್ದಾನೆ. ಇವತ್ತು ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಒಂದೇ ಕಾರಣ, ರಾಣಿ ಮದುವೆ ಅಂತ ಓಡಾಡ್ತಲ್ಲಿ ನಾವೆಲ್ಲರೂ ರಾಖಿ ಹಬ್ಬನ ಮರ್ತೋಗಿದ್ವಲ್ಲ, ಅದಕ್ಕೆ ನನ್ನ ಕಡೆಯಿಂದ ಸ್ಮಾಲ್ ಸರ್ಪ್ರೈಸ್. ಹಾರು, ಈ ವಿಷಯ ನನ್ನ ತಲೆನಾಗಿತ್ತು. ಆದರೆ ನಮ್ಮ ರಾಣಿ ಮದುವೆನೇ ಮುಖ್ಯ ಅಂತ ಹಂಗೆ ಬಿಟ್ಟಿದ್ವಿ ಆಟೆ. ಈಗ ನೀನು ಮಾಡಿಸ್ತಿದ್ಯಲ್ಲ, ಅದೇ ಖುಷಿ. ಅದಕ್ಕೆ ನಾನು ನಿಂಗೂ ರಾಖಿ ಕಟ್ಬಿಡ್ತೀಯಾ? ತಾಳಿ ತಕೊಂಡು 300 ಗಂಟೆ ಹಾಕ್ಬಿಡ್ತೀನಿ. ಯಾಕೆ? ಈ ಜನ್ಮ ಆದ್ಮ್ಯಾಕು ಇನ್ನು 99 ಜನ್ಮನೂ ಇವಳೇ ನನ್ನ ಹೆಂಡ್ರಾಗಬೇಕು. ಅದಕ್ಕೆ ಒಂದ್ ಜನ್ಮಕ್ಕೆ 3 ಗಂಟು, ಹಂಗಾರೆ 99 ಜನ್ಮಕ್ಕೆ 297. ಮತ್ ನೀನ್ 100 ಅಂತಿದ್ಯಾ? ಇನ್ನೊಂದು ಜನ್ಮ ಎಕ್ಸ್ಟ್ರಾ ಸಿಕ್ಲಿ ಅಂತ. ಬೋನಸ್ಸು. ಸರಿ ಸರಿ, ಶಿವ ಅವರೇ ಬನ್ನಿ. ರಾಖಿ ಕಟ್ಟಿಸ್ಕೊಳ್ಳೋರು ನೀವೊಬ್ರೆ, ಅದು ನಿಮಗೆ ಕಟ್ಟೋದಕ್ಕೆ ಸುಮಾರು ಜನ ಇದ್ದಾರೆ. ಅವರೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಆರತಿ ಮಾಡ್ತಾರೆ. ಅಣ್ಣ, ಇದು ಬರೀ ದಾರ ಅಲ್ಲ, ನಿನ್ನಂತ ಅಣ್ಣಂದ್ರನ್ನ ಪ್ರೀತಿಸೋ ನಮ್ಮಂತ ತಂಗಿರ್ ಜೀವನದ ಆಧಾರ. ಅಣ್ಣ, ರಾಖಿ ಇನ್ ದ ಟೈಮ್ ಆಫ್ ಎ ಬ್ರದರ್ ಅಂಡ್ ಹಲೋ, ಕನ್ನಡ ಪ್ಲೀಸ್. ಸಾರಿ ಅಣ್ಣ, ಕಟ್ಟೋದು ಅಂದ್ರೇ ಬಿಚ್ಚ ಹೋಗ್ಬಾರ್ದು, ಅಲ್ಲೇ ಇರಬೇಕು, ನಮ್ಮಿಂದ ದೂರ ಹೋಗ್ಬಾರ್ದು ಅಂತ ಅರ್ಥ. ನಾನಿವತ್ತು ನಿಂಗೆ ನನಗೇನು ಕೊಡೋದು ಅಂತೆಲ್ಲ ಹುಡುಕ್ಬೇಡ. ನಾನು ಇನ್ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೋ ಸಾಕು.
ನಾನು ಏನು ಮಾತಾಡ್ತೀನಿ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಗೋಡಂಬಿ ಅಣ್ಣ ನೀವೊಬ್ಬರೇ ಬಂದಿದ್ದೀರಾ? ಗೊರ್ಕೆ ಅಣ್ಣ ಇಲ್ಲಿ. ಇನ್ನೂ ಇಬ್ಬರು ತಂಗಿಯವ್ರ ಮದುವೆ ಬಾಕಿ ಐತೆ. ರಮ್ಯ ಓದಬೇಕು, ಬೇಗ ಜಾಸ್ತಿ ಆಗಬೇಕು ಅಂದರೆ ಗೊರ್ಕೆ ಅಂಗಡಿಲಿ ಇರಬೇಕು. ಅದಕ್ಕೆ ನಾನು ಒಬ್ಬನೇ ಬಂದೆ. ವಾ, ನಿನಗೆ ದುಡ್ಡು ಬೇಡವಾ? ಬೋನಸ್ ಸಮೇತ ಬೇಕು. ಅದೇ ದುಡ್ದಿದ್ದ ದುಡ್ಡನ್ನ ನಾನು ತಂಗಿರು ಕೊಡ್ತೀನಿ. ಸಬಾಸ್ಕರ. ಓ ಹಂಗ ನಂಗೂ ಹೊಸಿ ದುಡ್ಡು ಬೇಕು, ಬೈಲಿ ರಾಖಿ ಕಟ್ತೀನಿ. ನಾನು ನಿಂತವ ರಾಖಿ ಕಟ್ಸ್ಕೊಳಕ್ಕಿಲ್ಲ. ನನಗೆ ನಿಂತವ ರಾಖಿ ಕಟ್ಸ್ಕೊಳಕ್ಕೆ ಇಷ್ಟ ಇಲ್ಲ. ಅಯ್ಯೋ ಅಯ್ಯೋ ಬಿಡ್ರವ, ಅಯ್ಯೋ ಅಯ್ಯೋ ಬೇಡ ಬಿಡ್ರವ. ಏಯ್ ಕಟ್ತೀನಿ, ಸುಮ್ ಕುತ್ಕೊಂಡೇವಿ. ಬೇಡ ಮುಂಜೆ ಹೇಳ್ತಾ ಇದ್ದೀನಿ, ಬರ್ಬೇಡ. ಅದೇನ್ ಅಯ್ಯೋ ಬೇಡ ಬಿಡು ಬಂದೆ. ಅಯ್ಯೋ ಬಿಟ್ಬೇಡ ಮುಂಜೆ. ಅವರು ಯಾಕಿಂಗ್ ಮಾಡ್ತಾವನೆ? ಭಾವಸಿ ನೋಡಮ್ಮ.